ಎಜುಕೇಶನ್ ಸಿಸ್ಟಮ್‌ನ ಹಿಂದಿನ ಮಿಸ್ಟರಿ ನಿಮ್ಗೆ ಗೊತ್ತಾ? ಇದರ ಹಿಂದೆ ಇರೋ ವ್ಯಕ್ತಿ ಯಾರು ಅಂತ ಗೊತ್ತಾ? ಈ ವ್ಯಕ್ತಿ ಎಜುಕೇಶನ್ ಸಿಸ್ಟಮ್‌ನ ಫೈಂಡ್ ಮಾಡಿರೋ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತಾ? ಇದನ್ನ ನಾನ್ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಜಾನ್ ಡಿ ರಾಕ್‌ಫೆಲ್ಲರ್. ಇವರು ಸ್ಟ್ಯಾಂಡರ್ಡ್ ಆಯಿಲ್ ಅನ್ನೋ ಕಂಪನಿನ ನಡೆಸ್ತಾ ಇದ್ರು. ಈ ಕಂಪನಿಗೆ ಇವರಿಗೆ ಡಿಸಿಪ್ಲಿನ್ ಆಗಿ ಟೈಮ್ ಮ್ಯಾನೇಜ್ ಮಾಡುವಂತಹ ವರ್ಕರ್ಸ್ ಗಳ ಅವಶ್ಯಕತೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ವರ್ಕರ್ಸ್ಗೆ ಎಜುಕೇಶನ್ ಕೊಡುವ ನಿಟ್ಟಿನಲ್ಲಿ ಇವರು ಈ ಎಜುಕೇಶನ್ ಸಿಸ್ಟಮ್‌ನ ಸ್ಟಾರ್ಟ್ ಮಾಡ್ತಾರೆ. 1902ರಲ್ಲಿ ಜನರಲ್ ಎಜುಕೇಶನ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡ್ತಾರೆ. ರಾಕ್‌ಫೆಲ್ಲರ್ ಅವರ ಒಂದು ಫೇಮಸ್ ಮಾತಿದೆ, ನನಗೆ ವಿಚಾರವಂತರ ದೇಶ ಬೇಡ, ನನಗೆ ಕೆಲಸಗಾರರ ದೇಶ ಬೇಕು. ಐ ಡೋಂಟ್ ವಾಂಟ್ ಅ ನೇಷನ್ ಆಫ್ ಥಿಂಕರ್ಸ್, ಐ ವಾಂಟ್ ಅ ನೇಷನ್ ಆಫ್ ವರ್ಕರ್ಸ್. ಅಂದ್ರೆ ಫ್ಯಾಕ್ಟರಿಗಳಲ್ಲಿ ಮಿಷನ್ಗಳ ತರ ಕೆಲಸ ಮಾಡುವಂತಹ, ಡಿಸಿಪ್ಲಿನ್ ಅಂಡ್ ಟೈಮ್ ಸೆನ್ಸ್ ಮ್ಯಾನೇಜ್ ಮಾಡುವಂತಹ ಲೇಬರ್ಸ್ ಗಳನ್ನ ಸೃಷ್ಟಿ ಮಾಡೋದೇ ಈ ಎಜುಕೇಶನ್ ಸಿಸ್ಟಮ್ನ ಹಿಂದಿನ ಉದ್ದೇಶ ಆಗಿತ್ತು. ಅದಕ್ಕೆ ಈಗಲೂ ಕೂಡ ಸ್ಕೂಲ್ಗಳಲ್ಲಿ ಕ್ರಿಯೇಟಿವಿಟಿಗಿಂತ ಮಾರ್ಕ್ಸ್ ಮತ್ತು ಮೆಮೊರಿಗೆ ಬೆಲೆ ಜಾಸ್ತಿ.